ನಿತ್ಯಾನಂದ ಬೆಸ್ಕೂರಲ್ಲೇ ತಂದುಲ್ಲ. ನಮಸ್ಕಾರ. ಸರ್ವಧರ್ಮದ ಸರ್ವರಿಗೂ ಹೃದಯಸ್ಪರ್ಶಿ ನಮನಗಳು. ಆಟಿ ಹೇಳಿದ್ರೆ ಕನ್ನಡದಲ್ಲಿ ಆಷಾಢ ಅಂತ ಹೇಳ್ತಾರೆ. ಈಗ ಆಟಿ ಹೇಳಿದ್ರೆ ನಮ್ಮ ತುಳುವರ ಪ್ರಕಾರ, ತುಳು ಕ್ಯಾಲೆಂಡರ್ ಪ್ರಕಾರ ಅದು 4ನೇ ತಿಂಗಳು. ಫಸ್ಟ್ ತಿಂಗಳು ಪಗ್ಗು, 2ನೇ ತಿಂಗಳು ಬೇಷ್ಯ, 3ನೇದು ಕಾರ್ತೆಲ್, ಹಾಗೂ ಆಟಿ 4, ಹಾಗೂ 5ಕ್ಕೆ ಸೋನ ಬರ್ತದೆ, 6ನೇದು ಕನ್ಯಾ, ಹಾಗೆ 12 ತಿಂಗಳುಗಳಿದೆ. ಅದರಲ್ಲಿ ಆಟಿ 4ನೇ ತಿಂಗಳು ತುಳುವರ ಕ್ಯಾಲೆಂಡರ್ ಪ್ರಕಾರ ಅಂತ ಹೇಳಿದ್ರೆ ಕನ್ನಡದಲ್ಲೂ ಅದೇ ಅನ್ವಯ ಆಗ್ತದೆ. ಇವಾಗ ಆಟಿ ಅಂತ ಹೇಳಿದ್ರೆ ಆಟಿ ತಿಂಗಳಲ್ಲಿ ಸೂರ್ಯ ಉಂಟಲ್ಲ, ಸೂರ್ಯ ದಕ್ಷಿಣಕ್ಕೆ ಪ್ರಯಾಣ ಬೆಳೆಸ್ತಾನೆ. ಸೂರ್ಯ ದಕ್ಷಿಣಕ್ಕೆ ಪ್ರಯಾಣ ಬೆಳೆಸೋದ್ರಿಂದ ನಮಗೆ ಹಗಲು ಸಣ್ಣದು, ರಾತ್ರಿ ದೊಡ್ಡದಾಗ್ತದೆ. ಅದು ಸಾಧಾರಣ ಕರ್ಕಾಟಕ ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿವರೆಗೆ ಇದು ನಡೀತದೆ ಈ ತರ. ಸೊ ಹಗಲು ಸಣ್ಣದು, ರಾತ್ರಿ ದೊಡ್ಡದು. ಇವಾಗ ಈ ಆಟಿ ಅಂತ ಹೇಳಿದ್ರೆ ಈ ಊರಿನಲ್ಲಿ ಭಾರಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಪ್ರತಿ ವರ್ಷ ಆಟಿದೊಂದು ದಿನ ಹೇಳಿ ಬೇರೆ ಬೇರೆ ಸಂಘ ಸಂಸ್ಥೆಯವರು ಮಾಡ್ತಾ ಇರ್ತಾರೆ. ಹಾಗೆ ಸೆಂಟಿನ ಪರವಾಗಿ ನಮಗೆ ಶೋಧನ್ ಪ್ರಸಾದ್ರಿಗೆ ಯಾವಾಗಲೂ ಒಂಥರ ಒಂದು ವಿಷನ್ ಇದೆ ಅವರಿಗೆ. ಅಂತ ಹೇಳಿದ್ರೆ ನಾವು ದುಬೈಯಲ್ಲಿ ಏನಾದ್ರೂ ಒಂದು ಹೊಸ್ತನ್ನು ಮಾಡ್ಬೇಕು ಹೇಳಿ, ಹೊಸ್ತು ಮಾಡ್ಬೇಕು ಹೇಳ್ಬೇಕಾದ್ರೆ ಹೊಸ್ತು ಅಂತ ಹೇಳಿದ್ರೆ ಹೊಸ ಏನಾದ್ರೂ ಪ್ರೋಗ್ರಾಮ್ ಮಾಡ್ಬೇಕು ಹೇಳಿ. ಯಾಕಂದ್ರೆ ಅವರು ಮೊದಲಿಂದ ಒಂಥರ ಸೋಷಿಯಲ್ ಸರ್ವಿಸ್ ಮತ್ತೆ ಇದರಲ್ಲಿದ್ದವರು. ಹಾಗೆ ಅವರು 3 ವರ್ಷದ ಹಿಂದೆ 2022 ಅಲ್ಲಿ ಕೊರೋನಾ ಸಾಧಾರಣ ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಬರುವಂತ ಟೈಮು, ಆವಾಗ ಅವರಿಗೊಂದು ತಲೆಯಲ್ಲಿ ಒಂದು ಹೊಳಿತು, ಇದೊಂದು ಆಟಿ ಮಾಡುವಂತೆ. ನಮ್ಮ ಸೆಂಟರ್ ಟೀಮ್ ಅವತ್ತು ಡಿಸ್ಕಸ್ ಮಾಡಿದಾಗ ಓಕೆ ಆಟಿ ಮಾಲ್ಪುಗಾರ ಅಂತೇಳಿ ಆಟಿ ಮಾಲ್ಪುಗಾರ. ಸೊ ಆಟಿದೊಂದು ದಿನ. ಸೊ ಹಾಗೆ ನಾವು ಪ್ರಪ್ರಥಮವಾಗಿ ಫಸ್ಟ್ ಆಗಿ 3 ವರ್ಷದ ಹಿಂದೆ ಪ್ರವೀಣ್ ಶೆಟ್ರು ಶೋಧನ್ ಪ್ರವೀಣ್ ಶೆಟ್ರಿಗೆ ಕೇಳಿದ್ರು. ಪ್ರವೀಣ್ ಶೆಟ್ರು ಹೇಳಿದ್ರು ಪರವಾಗಿಲ್ಲ ಮಾಡುವ, ನನ್ನ ಹೋಟ್ಲಲ್ಲೇ ಮಾಡುವ, ನಾನು ನಿಮ್ಗೆ ಬೇಕಾದ ಸಹಕಾರ ಕೊಡ್ತೇನೆ, ಯಾರಾದ್ರೂ ಗೆಸ್ಟ್ ಬರೋದಾದ್ರೆ ನಾನು ರೂಮ್ ಕೊಡ್ತೇನೆ, ಆಮೇಲೆ ನೀವು ಮಾಡೋದಾದ್ರೆ ಎಲ್ಲ ನಿಮ್ಮ ತುಳು ಕನ್ನಡದವ್ರನ್ನೆಲ್ಲ ಒಟ್ಟು ಮಾಡಿ ಮಾಡುವ ಅಂತೇಳಿ. ಸೊ ಆವಾಗ ಯಾರಿಗೆ ಐಡಿಯಾ ಇರಲಿಲ್ಲ, ಶೋಧನಿಗೆ ಎಷ್ಟು ಐಡಿಯಾ ಇರಲಿಲ್ಲ, ಜನ ಎಷ್ಟು ಬರ್ತಾರೆ ಹೇಳಿ. ಪ್ರವೀಣ್ ಶೆಟ್ರು ಒಂದು ಹಾಲ್ ಕೊಟ್ಟರು. ಸಾಧಾರಣ ನಾವು ಈಗ ನೋಡಿದಾಗ ಎಷ್ಟು ದೊಡ್ಡ ಹಾಲ್ ಹೇಳಿದ್ರೆ ಸಾಧಾರಣ ಈ ವಾಲಿಬಾಲ್ ಕೋರ್ಟ್ ಇದ್ದಷ್ಟು ದೊಡ್ಡ ಹಾಲ್ ಇತ್ತು. ಆವಾಗ ಜನ ಏನಾಯ್ತು ಅಂತ ಹೇಳಿದ್ರೆ ಜನ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಆಟಿ ಫಸ್ಟ್ ಟೈಮ್ ದುಬೈಲಿ ಆಗ್ತಾ ಇದೆ, ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಅಲ್ಲಿ ಫಸ್ಟ್. ಅದು ಈ 7 ಸಮುದ್ರ ದಾಟಿದ ಮೇಲೆ ಸಹ ಫಸ್ಟ್ ಇರ್ಬೋದು ಇದು, ಆದ್ರೂ ಅದನ್ನೀಗ ನಾವು ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಬಟ್ ಮಿಡಿಲ್ ಈಸ್ಟ್ ಅಲ್ಲಂತೂ ಇದು ಫಸ್ಟ್ ಆಟಿದೊಂದು ದಿನ ಒಂದು ಸಂಘ ಸಂಸ್ಥೆಯಿಂದ ಮಾಡಿದ್ದು. ಅದು ಜನ ಏನಾಯ್ತು ಅಂತ ಹೇಳಿದ್ರೆ ಇದು ಅಡ್ವರ್ಟೈಸ್ಮೆಂಟ್ ಇಂದ ಮತ್ತೆ ಜನರಿಗೆ ಒಂದು ಹೊಸ್ತು ಏನಾದ್ರೂ ಹೊಸ ತರದ ತಿಂಡಿ ತಿನಿಸು, ಈಗ ನಮಗೆ ನಾರ್ಮಲಿ ಹೋಟೆಲಲ್ಲಿ ಸಿಗುವ ಹಾಗೆ ಅಲ್ಲ, ಇದು ಒಂಥರ ಸ್ಪೆಷಲ್ ಆಗಿರ್ತದೆ. ಹಾಗೆ ಜನ ಎಲ್ಲ ಕ್ರೌಡ್ ಬಂದ್ರು. ಸಾಧಾರಣ ಪ್ರವೀಣ್ ಶೆಟ್ರ್ ಹೋಟ್ಲಿಂದ ವೀನಸ್ ಆಗಿ ಅಥವಾ ಆಚೆ ಅಷ್ಟರವರೆಗೆ ಎಲ್ಲ ಪಾರ್ಕಿಂಗ್ ಫುಲ್ ಆಗಿ ಜನ ಬರುವುದನ್ನು ಸಾಧಾರಣ 1-2 ಕಿಲೋಮೀಟರ್ ವರೆಗೆ ನೋಡಿದವರು ಹೇಳಿದ್ದಾರೆ. ಎಷ್ಟೋ ಜನ ಬಂದು ಜಾಗ ಒಳ ಇಲ್ಲದೆ ವಾಪಸ್ ಹೋಗಿದ್ದಾರೆ. ಆವಾಗ ಏನಾಯ್ತು ಅಂತ ಹೇಳಿದ್ರೆ ಆ ವರ್ಷ ಸ್ವಲ್ಪ ಫುಡ್ ಸ್ವಲ್ಪ ಬೇಗ ಖಾಲಿ ಆಗಿದೆ, ಯಾಕಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಎಲ್ಲ ನಿಮ್ಮಂತ ಎಲ್ಲ ಪಾರ್ಟಿಸಿಪೆಂಟ್, ಎಲ್ಲ ಸಂಘ ಸಂಸ್ಥೆಯವರು, ಎಲ್ಲ ಸರ್ವಧರ್ಮದವರು, ಹಿಂದೂ ಆಗಲಿ ಕ್ರಿಶ್ಚಿಯನ್ ಆಗಲಿ ಮುಸ್ಲಿಮ್ಸ್ ಆಗಲಿ ಅಥವಾ ಹಿಂದೂಗಳಲ್ಲೇ ಬೇರೆ ಬೇರೆ ಸಂಘ ಸಂಸ್ಥೆಯವರು ಎಲ್ಲ ನೀವೆಲ್ಲ ಪಾರ್ಟಿಸಿಪೆಂಟ್ ಆಗಿ ನೀವೇ ಮನೆಯಲ್ಲಿ ಪ್ರಿಪೇರ್ ಮಾಡಿದ ಫುಡ್ ಅನ್ನು ತಂದು ಅಲ್ಲಿ ಡಿಸ್ಪ್ಲೇ ಮಾಡಿ ನಾವು ಕೊಟ್ಟದ್ದು. ಅದು ಆ ದಿವಸ ನಮ್ಮ ಒಂದು ಟೀಮಿನ ಒಂದು ಇದಿಲ್ಲದೆ ಜನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದರಿಂದ ಫುಡ್ ಖಾಲಿ ಆಗಿತ್ತು. ಬಟ್ ಪರವಾಗಿಲ್ಲ, ಇಟ್ ವಾಸ್ ಎ ಗ್ರ್ಯಾಂಡ್ ಪ್ರೋಗ್ರಾಮ್. ಎಲ್ಲ ಜನ ಎಲ್ಲ ಬಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು, ಮತ್ತೆಲ್ಲ ಇದು ಮಾಡಿದ್ರು. ಹಾಗಾಗಿ ಈಗ ಸೆಕೆಂಡ್ ಇಯರ್ ಬರುವಾಗ 2023 ಅಲ್ಲಿ ಶೋಧನ್ ಅವರು ಮತ್ತೆ ಪ್ರವೀಣ್ ಶೆಟ್ರ್ ಹತ್ರ ಹೇಳಿದ್ರು, ಪ್ರವೀಣ್ ಶೆಟ್ರ್ ಈ ಸರ್ತಿ ಸ್ವಲ್ಪ ದೊಡ್ಡ ಹಾಲ್ ಬೇಕು, ಯಾಕಂದ್ರೆ ಲಾಸ್ಟ್ ಟೈಮ್ ನಮಗೆ ಜನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ. ಪ್ರವೀಣ್ ಶೆಟ್ರ್ ಹೇಳಿ ತೊಂದರೆ ಇಲ್ಲ, ಕರಾಮ ಹೋಟ್ಲಲ್ಲಿ ಮಾಡುವ ಹೇಳಿ. ಸೊ ಕರಾಮ ಹೋಟ್ಲಲ್ಲಿ ಮಾಡಿದವಾಗ ಏನಾಯ್ತು ಅಂತ ಹೇಳಿದ್ರೆ ಆ ದಿವಸವೂ ಜನ ಜಾಸ್ತಿ ಆಗಿ ಅಲ್ಲಿ ಒಂದು ಸ್ವಲ್ಪ AC ಪ್ರಾಬ್ಲಮ್ ಆಗಿ ಸ್ವಲ್ಪ ಸೆಕೆ ಆಗಿದೆ ಕೆಲವು ಜನರಿಗೆ. ಬಟ್ ಫುಡ್ ಎಲ್ಲ ಹಿಟ್ ಆಗಿದೆ, ಜನ ಸ್ವಲ್ಪ ಪ್ರಿಪೇರ್ಡ್ ಇದ್ರು. ಎಲ್ಲ ನಿಮ್ಮಂತ ಸಹೃದಯಿ ಸಂಘ ಸಂಸ್ಥೆಯವರೆಲ್ಲ ಮನೆಯಲ್ಲಿ ಮಾಡಿದ ಫುಡ್ಡು ಯಾವುದೇ ಆಗಲಿ ಒಂಥರ ಎತ್ನಿಕ್ ಫುಡ್ಡು, ಈಗ ಚಟ್ನಿ ಆಗಲಿ ತಿಮರೆ ಚಟ್ನಿ ಅಥವಾ ಪೆಲೆಕಾಯಿ ಗಟ್ಟಿ
ಇದರಲ್ಲೆಲ್ಲ ಯಾವುದು ನಮ್ಮ ಆಟಿಗೆ ಬರುವಂತ ಒಂದು ಸ್ಪೆಷಲೈಸ್ಡ್ ಫುಡ್ ಅನ್ನೆಲ್ಲ ಮಾಡಿ ತಂದದ್ರಿಂದ ಅದು ಹಿಟ್ ಆಯ್ತು. ಹಿಟ್ ಆದ್ರೆ ಸ್ವಲ್ಪ ಸ್ವಲ್ಪ ಸೆಕೆ ಆಗಿದೆ, ಯಾಕಂದ್ರೆ ಎ ಸಿ ನಡೀಲಿಲ್ಲ, ಜನ ಜಾಸ್ತಿ ಆಗಿ. ಸೊ ಅದು ಎರಡನೇ ವರ್ಷದ ಸಕ್ಸಸ್ ಅನ್ನು ನೋಡಿ ಮತ್ತೆ ಜನ ಎಲ್ಲ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು. ಶೋಧನೆ ಹೇಳಿದ್ರು 3ನೇ ವರ್ಷ ಮಾಡುವ, ಈಗ ಸ್ವಲ್ಪ ದೊಡ್ಡ ಹಾಲಲ್ಲಿ ಮಾಡುವ ಹೇಳಿ. ದೊಡ್ಡದು ಮಾಡುವಾಗ ಇದು ಸಾಧಾರಣ ಒಂದು ಶೋಧನೆ ಹುಡುಕಿದ್ರು, ದೊಡ್ಡದು ನೋಡುವಾಗ ಒಂದು ಸಾಧಾರಣ ಒಂದು ಫುಟ್ಬಾಲ್ ಗ್ರೌಂಡ್ ನಷ್ಟು ದೊಡ್ಡ ಹಾಲ್ ಅನ್ನು ನಾವು ಇಲ್ಲಿ ಮಾಡಿದ್ದೇವೆ. ಎಲ್ಲಿ ಅಲ್ಬುಸ್ತಾನ್ ಸೆಂಟರ್ ಅಲ್ಲಿ ಮಾಡಿದಾಗ ಅದು ಹಾಗೆ ಏನಾಯ್ತು ಅಂತ ಹೇಳಿದ್ರೆ ಪಾರ್ಕಿಂಗ್ ಎಲ್ಲ ಇದ್ರು ಜಂಗುಳಿ ಹೇಳಿದ್ರೆ ಅಷ್ಟು ಫುಲ್ ಆಗಿ ನಮಗೆ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಟ್ ಪ್ರೋಗ್ರಾಮ್ ವಾಸ್ ವೆರಿ ಗುಡ್. ಯಾಕಂತ ಹೇಳಿದ್ರೆ ಎಲ್ಲ ಜನ ಸಂಜೆವರೆಗೂ ನಿಂತು ಹುಲಿವೇಷ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲ ನೋಡಿ ಜನ ಎಲ್ಲ ಭಾರಿ ಖುಷಿಯಲ್ಲೆಲ್ಲ ಇದು ಮಾಡಿದ್ರು. ಆಗಿರುವಾಗ ಇದು 4ನೇ ವರ್ಷ ಶೋಧನ್ ಪ್ರವೀಣ್ ಶೆಟ್ಟಿ ಹತ್ರ ಹೇಳಿದ್ರು, ಈ ಸರ್ತಿ ಪ್ರವೀಣ್ ಶೆಟ್ಟಿ ಹೇಳಿದ್ರು ಈ ಸರ್ತಿ ನೀವು ಪುನಃ ಬೇರೆ ಕಡೆ, ಈಗ 3ನೇ ವರ್ಷ ನೀವು ಹಾಗೆ ಮಾಡಿ ಸಕ್ಸಸ್ ಆಗಿದೆ, ಈಗ 4ನೇ ವರ್ಷ ಬೇರೆ ಕಡೆ ಮಾಡುವ ಅಂತೇಳಿ. ಸೊ ಹಾಗೆ ಈಗ ಮಿಲೇನಿಯಂ ಹೋಟೆಲ್, ಈಗ ನೀವಿರುವಂತ ಈಗ ಇಲ್ಲಿ ನೀವು ಮೀಟಿಂಗ್ ಬರುವ ಈ ಹೋಟೆಲ್ ಅಲ್ಲೇ ಇದು ಸಾಧಾರಣ ದೊಡ್ಡ ಹಾಲ್ ಹೇಳಿದ್ರೆ ನೀವೀಗ ಹೋಗುವಾಗ ನೋಡ್ಬೋದು 2 ಫುಟ್ಬಾಲ್ ಗ್ರೌಂಡ್ ನಷ್ಟು ಇದೆ. ಒಂದು ಕಡೆ ಒಂದು ಹಾಲ್, ಇನ್ನೊಂದು ಕಡೆ ಒಂದು ಕಡೆ ಫುಡ್ಡಿಗೋಸ್ಕರ ಎಲ್ಲ ಕೌಂಟರ್ ಇಡ್ಲಿಕ್ಕೆ, ಮತ್ತೊಂದು ಕಡೆಯಲ್ಲಿ ಎಂಟರ್ಟೈನ್ಮೆಂಟ್ಗೆ. ಆ ತರ ಒಂದು ಪ್ಲಾನ್ ಇದೆ, ಯೋಜನೆ ಇದೆ. ಸೊ ಇದು ಶೋಧನ್ ಅವರ ಒಂದು ಎಂತ ಹೇಳಿದ್ರೆ ಬ್ರೈನ್ ಚೈಲ್ಡ್ ಅವ್ರಂತ ಹೇಳಿದ್ರೆ ಈ ಆಟಿಯನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಈಗ ಸಾಕಷ್ಟು ಜನರು ಈ ಸರ್ತಿ ನಾನು ಕೇಳಿದ ಪ್ರಕಾರ, ಶೋಧನೆ ಹೇಳಿದ ಪ್ರಕಾರ ಒಮಾನಿಂದ ಮತ್ತೆ ಬ್ಯಾರಿನಿಂದ ಜನ ಬರ್ತಾ ಇದ್ದಾರೆ ಪಾರ್ಟಿಸಿಪೇಟ್ ಆಗಿ. ದುಬೈವರೆಗೆ ನೋಡುವ, ದುಬೈದು ಹೇಗೆ ಸಹ ಕೌಂಟರ್ಸ್ ಇದೆ, ನಾವು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇವೆ, ಅಲ್ಲಿವರೆಗೆ ಸ್ಪ್ರೆಡ್ ಆಗಿದೆ. ಸೊ ಈ ತರ ಇದಕ್ಕೆ ಈಗ ಮೇನ್ ಹೇಳುವುದು ಅಂತ ಹೇಳಿದ್ರೆ ನಿಮ್ಮಂತ ಎಲ್ಲ ಸಂಘ ಸಂಸ್ಥೆಯವರು ನಮಗೆ ಒಂದು ಸಪೋರ್ಟ್ ಕೊಟ್ಟದ್ರಿಂದ ಈ ತರ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತದೆ. ಮುಂದೆ ಮಾಡ್ತೇವೆ. ನೆಕ್ಸ್ಟ್ ಇಯರ್ ಇನ್ನೂ ಹೇಳಲಿಕ್ಕೆ ಬರೋದಿಲ್ಲ. ಕ್ರಿಕೆಟ್ ಗ್ರೌಂಡ್ ಅಷ್ಟು ದೊಡ್ಡ ಗ್ರೌಂಡ್ ಅಲ್ಲೂ ಮಾಡ್ಬೋದು, ನಾವು ಹೇಳಲಿಕ್ಕೆ ಬರೋದಿಲ್ಲ. ಈಗೆಲ್ಲ ಥ್ರೋಬಾಲ್ ಗ್ರೌಂಡ್ ಇಂದ ಹೋಗಿ ಫುಟ್ಬಾಲ್ ಗ್ರೌಂಡ್ ವರೆಗೆ ಬಂದು ಫುಟ್ಬಾಲ್ ಗ್ರೌಂಡ್ ಡಬಲ್ ಆಗಿ ನೆಕ್ಸ್ಟ್ ಇಯರ್ ಮೇ ಬಿ ದೇವರ ದಯದಿಂದ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಮೋಸ್ಟ್ಲಿ ಕ್ರಿಕೆಟ್ ಗ್ರೌಂಡ್ ಅಂತ ದೊಡ್ಡ ಗ್ರೌಂಡ್ ಅಲ್ಲಿ ಮಾಡ್ಬೋದು. ಅಲ್ಲ, ಒಬ್ರು ಆಕ್ಚುಲಿ ಒಂದು ಬಿಸ್ನೆಸ್ ಮ್ಯಾನ್ ಅವರು ಲಾಸ್ಟ್ ಇಯರ್ ಹೇಳಿದ್ರು ಒಂದು ಓಪನ್ ಗ್ರೌಂಡ್ ಅಲ್ಲಿ ಮಾಡಿ ನಾನು ನಿಮ್ಗೆ ಆ ಜಾಗ ಕೊಡ್ತೇನೆ ಅಂತ ಹೇಳಿ. ಅದು ಬಟ್ ನಮ್ಗೆ ಅಲ್ಲಿ ಅಂತ ಹೇಳಿದ್ರೆ ಈ ಬಿಸಿಲಿನ ಇದರಿಂದ ಅಲ್ಲಿ ಸೆಕೆ ಎಲ್ಲ ಆಗ್ತದೆ ಹೇಳಿ ಅಲ್ಲಿ ಮಾಡ್ಲಿಲ್ಲ. ಮುಂದೊಂದು ದಿನ ಎಲ್ಲ ಎಸಿದೆಲ್ಲ ಫೆಸಿಲಿಟಿ ಎಲ್ಲ ಇದ್ರೆ ಮೋಸ್ಟ್ಲಿ ಮಾಡ್ಬೋದು ಆ ತರ. ಮತ್ತೆ ಶೋಧದ ಬಗ್ಗೆ ಒಂದು ವಿಷಯ ಹೇಳುವುದಂತ ಹೇಳಿದ್ರೆ ಅವ್ರು ಯಾವಾಗ್ಲೂ ಸಾಕಾದವರಲ್ಲ. ಅವರು ಯಾವುದೇ ಒಂದು ಹೊಸತನವನ್ನು ಅಥವಾ ಯಾವುದೇ ಒಂದು ಇದಾಗಲಿ ರಾತ್ರಿ ಆಗಲಿ ಹಗಲಾಗ್ಲಿ ಅವ್ರೀಗ ಇದ್ರ ಬಗ್ಗೆ ಒಂದ್ಸರ್ತಿ ಹಿಂದೆ ಬಿದ್ದರೆ ಅದನ್ನು ಪೂರೈಸಿಯೇ ಮಾಡ್ತಾರೆ. ಹಾಗೆ ಅದರ ಬಗ್ಗೆ ಶೋಧನ್ ಅವರಿಗೆ ನಾನು ಮತ್ತೆ ಮೈಕ್ ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು. ಸೋಮನಲು ನಿತ್ಯಾನಂದ್ ಬಾರಿ ಶೋಕುಟ್ಟು ಉಡುಪದ ಕನ್ನಡ ಬಂಡೇರು ಇದ್ದೇನೆ ಪನ್ನತುನ್ನಾಗ ಇದ್ದೇನೆ ಪತ್ರಟೆ ತಿನ್ಕಂದ ಅವರು. ರೇಷ್ಮಾ ವೆಲ್ಕಮ್, ಈಗ ನ್ಯೂ ಮೆಂಬರ್ ರೇಷ್ಮಾ ವೆಲ್ಕಮ್ ಅಂತ ನನ್ನ ದುಮ್ಮದ ಕಾರ್ಯಕ್ರಮ ಮಾಡ್ಕೊಂಡು ಮತ್ತೆ ಬಜ್ಜಿ ಬಾತ್ ನೆಟ್ಟೆ ನಾನು ತೋಜು ಎಂಕ್ಲೆಲ್ಲಿ ಮಾತ್ರ ಬರೋದಿದ್ರು ಬಜ್ಜಿ ಬಾತ್ ಬರ್ಕ ಅದಂತ ಬಾರಿ. Let us have something, some snacks and come back. You can take and come back to your seat. Dettondu bale ಮಾತ್ರ ಅವು ಎಡ್ಡೆ ಆಲೋಚನೆ. ನಾವು ಈಗ ಪತ್ರ ಎತ್ತೆ ಏನಿಲ್ಲ ಬಿಸ್ಕೆಟ್ ರೊಟ್ಟಿ ನಾವು ತಿನ್ನಂಗೆ ಪತ್ರಟೆ ತಿನ್ನೋದಿಲ್ಲ ಏನಿಲ್ಲ ಪ್ಲೀಸ್ ಓದ್ದೆ ತಂದು ಮಾತಾಡಲಿ ಚಾ ಕಾಫಿ ನಮ್ಮ